Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 22, verse 40. Pray that you will not fall into temptation. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನ. ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ. ಇಲ್ಲಿ ನಾವು ಯೇಸು ಸ್ವಾಮಿಯ ಬಗ್ಗೆ ನೋಡುತ್ತಾ ಇದ್ದೇವೆ. 39ನೇ ವಚನದಿಂದ ನಾವು ಇವತ್ತು ಧ್ಯಾನ ಮಾಡೋಣ. ಅಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡ್ತಾ ಇದೆ. ಯೇಸು ಸ್ವಾಮಿಯವರು ಪದ್ಧತಿಯ ಪ್ರಕಾರ ಹೊರಟು ಹೋದರು ಎಂಬುದಾಗಿ. ಹೌದು, ಒಂದು ರೂಢಿಯನ್ನು ಮಾಡಿಕೊಂಡಿದ್ದರು. ಏನೆಂದರೆ ಆತನು ಎಲ್ಲಿಗೆ ಹೋಗಿದ್ದಾರೆಂದರೆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿದ್ದಾರೆ. ಮತ್ತು ಯೇಸು ಸ್ವಾಮಿಯ ಜೊತೆ ಆತನ ಶಿಷ್ಯರೂ ಕೂಡ ಹೋಗಿದ್ದಾರೆ. ಅವರು ಒಂದು ಕ್ಲುಪ್ತವಾದ ಸ್ಥಳಕ್ಕೆ ಬಂದಾಗ, ಹೌದು, ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಅವರು ಬಂದಾಗ, ಆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದ ಮೇಲೆ ಆ ಗುಡ್ಡದಲ್ಲಿ ಒಂದು ಪ್ರತ್ಯೇಕವಾದ ಸ್ಥಳವನ್ನು ಯೇಸು ಸ್ವಾಮಿ ಆರಿಸಿಕೊಂಡಿದ್ದರು. ಏತಕ್ಕಾಗಿ ಆ ಸ್ಥಳವನ್ನು ಆರಿಸಿಕೊಂಡಿದ್ದಾರೆ ಅಂದರೆ ಪ್ರಾರ್ಥನೆಗಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆಗಾಗಿ ಒಂದು ಸ್ಥಳವನ್ನು ಆರಿಸಿಕೊಂಡಿದ್ದಾರೆ. ಅಲ್ಲಿ ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ಈ ರೀತಿ ಹೇಳುತ್ತಾ ಇದ್ದಾರೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಆ ರೀತಿ ಶಿಷ್ಯರಿಗೆ ಹೇಳಿದ ಮೇಲೆ ಯೇಸು ಸ್ವಾಮಿಯವರು ಆ ಶಿಷ್ಯರನ್ನು ಅಲ್ಲೇ ಬಿಟ್ಟು ಕಲ್ಲೆಸೆಗೆಯಷ್ಟು ದೂರ ಹೋಗುತ್ತಾರೆ. ಅಂದರೆ ಸ್ವಲ್ಪ ದೂರ ಮಾತ್ರ. ಒಂದು ಕಲ್ಲು ಎಸೆದರೆ ಅದು ಎಷ್ಟು ದೂರ ಹೋಗಲಿಕ್ಕೆ ಸಾಧ್ಯವೋ ಅಷ್ಟು ಸ್ವಲ್ಪ ದೂರ ಮಾತ್ರ ಹೋಗಿ ಯೇಸು ಸ್ವಾಮಿ ಅಲ್ಲಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಏನೆಂದರೆ, ತಂದೆಯೇ, ನಿನ್ನ ಇಷ್ಟವಿರುವುದಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ. ಹೌದು, ಅಲ್ಲಿ ದೇವರಿಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಏನೆಂದರೆ, ನಿನ್ನ ಚಿತ್ತವಿದ್ದರೆ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ತೊಲಗಿಸು. ಪಾತ್ರೆ ಎನ್ನುವುದಾಗಿ ನಾವು ನೋಡುವುದಾದರೆ ಆ ಪಾತ್ರೆ ಕಷ್ಟದ ಅನುಭವವನ್ನು ಅಲ್ಲಿ ನಮಗೆ ತೋರಿಸುತ್ತದೆ. ಪ್ರಿಯರೇ, ಮುಂದೆ ಈ ರೀತಿ ನನಗೆ ಕಷ್ಟ ಬರಲಿಕ್ಕಿದೆ ಎನ್ನುವುದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿದೆ. ಆದುದರಿಂದಲೇ ತನ್ನ ಶಿಷ್ಯರಿಗೆ 3 ಸಾರಿ ಇದರ ಬಗ್ಗೆ ಹೇಳುತ್ತಾರೆ. ತನಗೆ ಮರಣ ಸಂಭವಿಸುವುದರ ಕುರಿತು ಹೇಳುತ್ತಾರೆ. ಮನುಷ್ಯ ಕುಮಾರನನ್ನು ಅನ್ಯರ ಕೈಗೆ ಒಪ್ಪಿಸುತ್ತಾರೆ. ಮನುಷ್ಯ ಕುಮಾರನಿಗೆ ಅಪಹಾಸ್ಯ ಮಾಡುತ್ತಾರೆ. ಮನುಷ್ಯ ಕುಮಾರನಿಗೆ ಬೈಯುತ್ತಾರೆ, ಉಗುಳುತ್ತಾರೆ, ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು. ಇದೆಲ್ಲವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ. ಅಷ್ಟೆಲ್ಲ ಕಷ್ಟ ನನಗೆ ಮುಂದೆ ಸಂಭವಿಸಲಿಕ್ಕಿದೆ ಎನ್ನುವುದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಆದುದರಿಂದ ಇಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನೆಂದರೆ, ನಿನ್ನ ಚಿತ್ತವಿರುವುದಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ. ಈ ರೀತಿ ಯೇಸು ಸ್ವಾಮಿ ಬಹಳ ದುಃಖ ಭಾರದಿಂದ ಪ್ರಾರ್ಥನೆ ಮಾಡುತ್ತಿರುವಾಗ ಪರಲೋಕದಿಂದ ತಂದೆಯಾದ ದೇವರು ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಒಬ್ಬ ದೇವದೂತನನ್ನು ಯೇಸು ಸ್ವಾಮಿಯ ಬಳಿಗೆ ಕಳುಹಿಸಿಕೊಡುತ್ತಾರೆ. ಆಗ ಆ ದೂತನು ಯೇಸು ಸ್ವಾಮಿಯನ್ನು ಬಲಪಡಿಸುತ್ತಾರೆ. ಪ್ರಿಯರೇ, ಆಮೇಲೆ ಮತ್ತೆ ಯೇಸು ಸ್ವಾಮಿ ಇನ್ನೂ ಮನೋವ್ಯಥೆಯುಳ್ಳವನಾಗಿ, ಮನಭಾರದಿಂದ, ಮನಸ್ಸಿನಲ್ಲಿ ಬಹಳ ದುಃಖ ತುಂಬಿದವರಾಗಿ ಯೇಸು ಸ್ವಾಮಿ ತಿರುಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ಭೂಮಿಯ ಮೇಲೆ ಬಿತ್ತು. ರಕ್ತದ ದೊಡ್ಡ ಹನಿಗಳು ಪಾದಿಯಲ್ಲಿ ಭೂಮಿಯ ಮೇಲೆ ಬಿತ್ತು. ಪ್ರಾರ್ಥನೆ ಮಾಡುವುದನ್ನು ಮುಗಿಸುತ್ತಾರೆ. ಮತ್ತೆ ಶಿಷ್ಯರ ಬಳಿ ಬರುತ್ತಾರೆ. ಶಿಷ್ಯರು ನಿದ್ದೆ ಮಾಡುತ್ತಾ ಇದ್ದರು. ಅದನ್ನು ಕಂಡು ಯೇಸು ಸ್ವಾಮಿ ಮತ್ತೆ ತಿರುಗಿ ಹೇಳುತ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರ್ರಿ ಎಂಬುದಾಗಿ. ಯೇಸು ಸ್ವಾಮಿಗೆ ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲುತ್ತಾ ಇಲ್ಲ. ಆದುದರಿಂದ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಮತ್ತಾಯ 26:41ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಶಿಷ್ಯರ ಹತ್ತಿರ ಬಂದು ಶಿಷ್ಯರಿಗೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುತ್ತಾ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಹೇಳುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನೀನು ಕೂಡ ಇವತ್ತು ಶೋಧನೆಗೆ ಒಳಗಾಗಿರಬಹುದು. ಶೋಧನೆ ಹಾದಿಯಲ್ಲಿ ನಡೆಯುತ್ತಾ ಇರಬಹುದು. ದುಃಖದಲ್ಲಿ, ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ ಇರಬಹುದು. ಆದರೆ ಚಿಂತೆ ಮಾಡುವುದು ಬೇಡ. ಯಾಕೆಂದರೆ ನಿನ್ನ ಯೇಸು ಸ್ವಾಮಿ ಇದೇ ಹಾದಿಯನ್ನು ಹಾದು ಹೋಗಿದ್ದಾರೆ. ಕಣ್ಣೀರು ಆತನಿಗೆ ಗೊತ್ತು, ಕಷ್ಟ ಆತನಿಗೆ ಗೊತ್ತು, ಶೋಧನೆ ಆತನಿಗೆ ಗೊತ್ತು, ಜನರ ಅಪಹಾಸ್ಯ, ಕೊರಡೆ, ಬೈಗುಳ ಇವೆಲ್ಲವೂ ಆತನಿಗೆ ಗೊತ್ತು. ಇವೆಲ್ಲವನ್ನು ದಾಟಿ ಬಂದಿರುವ ಯೇಸು ಸ್ವಾಮಿ, ನೀನು ಇವತ್ತು ಈ ರೀತಿ ಸಂಕಷ್ಟಕ್ಕೆ ಒಳಗಾಗಿರುವಾಗ ನಿನ್ನನ್ನು ಆ ಕಷ್ಟದಿಂದ ಬಿಡಿಸದೇ ಇರುತ್ತಾರಾ?
ಯೇಸು ಸ್ವಾಮಿಯ ಹಾಗೆ ನೀನು ಕೂಡ ತಂದೆಯಾದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಯೇಸು ಸ್ವಾಮಿಯ ಹಾಗೆ ನೀನು ಕೂಡ ಪ್ರಾರ್ಥನೆಗಾಗಿ ಒಂದು ಕ್ಲುಪ್ತವಾದ ಸ್ಥಳವನ್ನು ಆರಿಸಿಕೊ. ಆ ಸ್ಥಳಕ್ಕೆ ಪ್ರತಿನಿತ್ಯ ಬಂದು ದೇವರಿಗೆ ಪ್ರಾರ್ಥನೆ ಮಾಡು. ದೇವರು ತನ್ನ ದೂತರನ್ನು ಕಳುಹಿಸಿಕೊಟ್ಟು ನಿನ್ನನ್ನು ಬಲಪಡಿಸುತ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನ ಕಷ್ಟದಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಸತ್ತು ಮೃತ್ಯುಂಜಯನಾಗಿರುವಂತಹ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀವು ನಿಮಗಿರುವ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೀರಿ ದೇವ, ನಿಮಗೆ ಸ್ತೋತ್ರ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೀರಿ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಮಗನಾದ ಯೇಸು ಕ್ರಿಸ್ತನೇ, ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ದೇವ, ನಿನಗೆ ಸ್ತೋತ್ರಪ್ಪ. ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೇವ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ನೀನು ಶೋಧನೆಯ ಹಾದಿಯಲ್ಲಿ ಹಾದು ಹೋದ ಹಾಗೆ ಇಂದು ಅನೇಕರು ಶೋಧನೆ ಹಾದಿಯಲ್ಲಿದ್ದಾರಪ್ಪ. ಅವರೆಲ್ಲರಿಗೆ ಶೋಧನೆಯಿಂದ ಬಿಡುಗಡೆ ಕೊಡು. ಕಣ್ಣೀರಿನಿಂದ, ಕಷ್ಟದಿಂದ, ಸಂಕಟದಿಂದ ಬಿಡುಗಡೆ ಕೊಟ್ಟು ಅವರ ಜೊತೆಗೆ ನೀವಿರ್ರಿ ಕರ್ತನೆ. ನಿಮ್ಮ ದೂತರ ದಂಡು ಅವರ ಸುತ್ತಲೂ ಕಾವಲಿರಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.